ಬಿಡದಿ ಟೌನ್ಶಿಪ್ ಕದನದ ಕಿಚ್ಚು ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ. ರಾಜಕೀಯ ಜಟಾಪಟಿ ಜೋರಾಗಿದ್ದು ಬಿಡದಿ ಅನ್ನೋದು ಯುದ್ಧ ಭೂಮಿಯಾಗಿ ನಿಂತಿದೆ. ಸರ್ಕಾರ ಮುಂದಿಟ್ಟ ಹೆಜ್ಜೆ ಹಿಂದಿಡ್ತಿಲ್ಲ. ಟೌನ್ಶಿಪ್ ಮಾಡೇ ಮಾಡ್ತೀವಿ ಅಂತ ಪಟ್ಟು ಹಿಡಿದು ಕೂತಿದೆ. ಇತ್ತ ಯಾವುದೇ ಕಾರಣಕ್ಕೂ ಟೌನ್ಶಿಪ್ಗೆ ಬಿಡಲ್ಲ ಅಂತ ದಳಪತಿಗಳು ತೊಡೆ ತಟ್ಟಿ ನಿಂತಿದ್ದಾರೆ. ಒಂದಿಂಚು ರೈತರ ಭೂಮಿ ಬಿಡಲ್ಲ ಅಂತ ಹೋರಾಟಕ್ಕಿಳಿದಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಜೆಡಿಎಸ್ ಹೋರಾಟದ ರಣಕಹಳೆ ಮೊಳಗಿಸಿದೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆ ಮಾಡಲಾಗ್ತಿದೆ. ಬೈರಮಂಗಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಚಿಪುರ ಗ್ರಾಮದಿಂದ ಹೊಸೂರುವರೆಗೆ 8 ಗ್ರಾಮಗಳ ಮೂಲಕ ಬೃಹತ್ ಪಾದಯಾತ್ರೆ ಮಾಡಿದ್ದಾರೆ. ಅಂಚಿಪುರದಿಂದ ಅಂಚಿಪುರ ಕಾಲೋನಿ, ಬನ್ನಿಗಿರಿ, ಮರವೇಗೌಡನದೊಡ್ಡಿ, ಗುಂಡುತೋಪು, ಕೊಲ್ಲಹಳ್ಳಿ, ಕೋಡಿಪಾಳ್ಯ ಹಾಗೂ ಹೊಸೂರುವರೆಗೆ ಪಾದಯಾತ್ರೆ ಮಾಡಿ ಬಹಿರಂಗ ಸಭೆ ನಡೆಸಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ನಿಖಿಲ್ ಕುಮಾರಸ್ವಾಮಿ ಟೌನ್ಶಿಪ್ ಯೋಜನೆ ಬಿಡದಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಹೊಸೂರು ಗ್ರಾಮದಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ರೈತ ಕುಟುಂಬದ ಮಗನಾಗಿ ನಿಮಗೆ ಒಂದು ಮಾತು ಹೇಳ್ತೀನಿ. ನನ್ನ ತಾಯಿ ನನ್ನ ಮೇಲೆ ನಿರಂತರವಾಗಿ ಅಪಪ್ರಚಾರ ಮಾಡ್ತಿದ್ದಾರೆ. ಅನಿತಾ ಕುಮಾರಸ್ವಾಮಿ ಹೆಸರಲ್ಲಿ 27 ಎಕರೆ, ನನ್ನ ಹೆಸರಲ್ಲಿ 5 ಎಕರೆ ಇದೆ. ಯಾವುದೇ ಭ್ರಷ್ಟಾಚಾರ ಮಾಡಿ ಈ ಭೂಮಿ ಸಂಪಾದನೆ ಮಾಡಿಲ್ಲ. ಕಷ್ಟಪಟ್ಟ ಹಣದಲ್ಲಿ ಭೂಮಿ ಖರೀದಿಸಿದ್ದೇವೆ. ಇನ್ನು ಸಚಿವ ಸಂಪುಟ ರಚನೆ ಆಗಿಲ್ಲ. ಅದಕ್ಕೆ ಕೆಲವರು ನಮ್ಮ ಕುಟುಂಬದ ವಿರುದ್ಧ ಮಾತನಾಡಲು ಗುತ್ತಿಗೆ ಪಡೆದಿದ್ದಾರೆ ಅಂತ ಶಾಸಕ ಬಾಲಕೃಷ್ಣ ವಿರುದ್ಧ ಪರೋಕ್ಷವಾಗಿ ಗುಡುಗಿದ್ದಾರೆ. ಶಾಸಕ ಬಾಲಕೃಷ್ಣ ಹಾಗೂ ಸಿಎಂ ಡಿಕೆಶಿಗೆ ಸವಾಲ್ ಹಾಕ್ತೇನೆ. ಈ ಕೂಡಲೇ ಟೌನ್ಶಿಪ್ ಯೋಜನೆ ಕೈಬಿಡಿ. ನಮ್ಮ ತಾಯಿ ಹೆಸರಲ್ಲಿ, ನನ್ನ ಹೆಸರಲ್ಲಿ ಇರುವ ಈ ಕೃಷಿ ಭೂಮಿಯನ್ನು ಶಾಲೆ, ಆಸ್ಪತ್ರೆಗೆ ಕೊಡ್ತೇನೆ. ನನ್ನದು 5 ಎಕರೆ, ನನ್ನ ತಾಯಿದು 27 ಎಕರೆ ಭೂಮಿ ಇದೆ. ಈ ಸವಾಲು ಸ್ವೀಕಾರ ಮಾಡಿ ಯೋಜನೆ ಕೈಬಿಡಿ. ಮಿಸ್ಟರ್ ಸಿಎಂ, ಮಿಸ್ಟರ್ ಬಾಲಕೃಷ್ಣ ಸವಾಲು ಸ್ವೀಕರಿಸಿ ಅಂತ ವಾಗ್ದಾಳಿ ನಡೆಸಿದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ಜಿಲ್ಲೆಯ ನಾಯಕ ಪೆನ್ನು ಪೇಪರ್ ಕೇಳಿದ್ರು. ಜನ ಅವರು ಕೇಳಿದ ಹಾಗೆ ಪೆನ್ನು ಪೇಪರ್ ಕೊಟ್ಟರು. ಅದನ್ನು ರೈತರ ಮರಣ ಶಾಸನ ಬರೆಯಲು ಉಪಯೋಗ ಮಾಡ್ತಿದ್ದೀರಾ ಅಂತ ಸಿಎಂ ಡಿಕೆಶಿಗೆ ನಿಖಿಲ್ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಕನಕಪುರದಲ್ಲಿ ರೈತರಿಗೆ ಜಮೀನು ಕೊಡಬೇಡಿ ಅಂತೀರಿ, ಬಿಡದಿಯಲ್ಲಿ ಜಮೀನು ಕಿತ್ತುಕೊಳ್ತೀರಿ. ಯಾಕೆ ಈ ಮಲತಾಯಿ ಧೋರಣೆ? ಬಿಡದಿ ರೈತರು ನಿಮಗೇನು ಅನ್ಯಾಯ ಮಾಡಿದ್ದಾರೆ ಅಂತ ಪ್ರಶ್ನಿಸಿದರು. ಒಟ್ನಲ್ಲಿ ಈ ಕದನ ಮುಂದೆ ಇನ್ಯಾವ ಹಂತಕ್ಕೆ ಹೋಗು ನಿಲ್ಲುತ್ತೋ ಕಾದು ನೋಡಬೇಕಾಗಿದೆ.